ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಒಂದು ಫನ್ನಿ ಚಾಲೆಂಜ್ ಅನ್ಕೊಳ್ಬೋದು. ಹೌ ವೆಲ್ ಡೂ ವಿ ನೋ, ಅದು ಟಾಪಿಕ್ ಇವತ್ತಿಂದು. ಪಲ್ಲವಿ ಬಗ್ಗೆ ನನಗೆ ಎಷ್ಟು ಗೊತ್ತು, ನನ್ನ ಬಗ್ಗೆ ಅವಳಿಗೆ ಎಷ್ಟು ಗೊತ್ತು ಅಂತ ತಿಳ್ಕೊಳೋದು ಒಂದು ವಿಡಿಯೋ ಇದು. ಸೊ ನಾವು ಕ್ವಶನ್ಸ್ ಕೇಳ್ತೀರಿ, ಅದಕ್ಕೆ ಆನ್ಸರ್ ಮಾಡಬೇಕು. ರಾಂಗ್ ಆನ್ಸರ್ ಬಂದರೆ ವೆಯ್ಟ್. ಸೊ ಈ ಬಕೆಟಲ್ಲಿ ನಮ್ಮ ಫೇಸ್ನ ಮುಳುಗಿಸೋದು. ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಸೊ ಈ ಬಕೆಟಲ್ಲಿ ನಮ್ಮ ಫೇಸ್ನ ಮುಳುಗಿಸೋದು, ಬಕೆಟಲ್ಲಿ. ಸೊ ಲೆಟ್ಸ್ ಸ್ಟಾರ್ಟ್ ದಿ ಗೇಮ್. ಪಲ್ಲವಿ, ಆರ್ ಯು ರೆಡಿ? ಸೊ ಫಸ್ಟ್ ಕ್ವಶನ್ ನಾನು ಕೇಳ್ತೀನಿ. ವಿಚ್ ಈಸ್ ಮೈ ಫೇವ್ರೆಟ್ ಸ್ಪೋರ್ಟ್ಸ್? ಬ್ಯಾಡ್ಮಿಂಟನ್. ಆ್ಯಂಡ್ ಇನ್ನೊಂದು ಇದೆ ಇದರಲ್ಲಿ ಕಂಡೀಷನ್ನು, ಜಸ್ಟ್ 2 ಚಾನ್ಸ್ ಆರ್ 3 ಚಾನ್ಸ್ವರೆಗೂ ಇರುತ್ತೆ ಅಷ್ಟೇ. ಸೊ 1 ಚಾನ್ಸ್ ಆಯಿತು ಆಲ್ರೆಡಿ ಪಲ್ಲವಿದು 1 ಚಾನ್ಸ್ ಆಯಿತು. ಫಾಸ್ಟ್, ಬೇಗ ಬೇಗ ಹೇಳ್ಬೇಕು. ಸ್ಲೋ ಆಗಿ ಹೇಳಿದ್ರು ನೀರಲ್ಲಿ ಮುಳುಗಿಸ್ಬಿಡ್ತೀವಿ. ಅಯ್ಯೋ, ತುಂಬ ಕಷ್ಟವಾಗಿರೋ ನೀನು ಯಾವತ್ತೂ ನನಗೆ ಹೇಳಿಲ್ಲ ನನ್ನ ಸ್ಪೋರ್ಟ್ಸ್ ಬಗ್ಗೆ. ಥ್ರೋಬಾಲ 2 ಚಾನ್ಸ್ ಆಯಿತು. ಬೇಗ ಪಲ್ಲವಿ. ಕ್ರಿಕೆಟ್. ಮುಳುಗ್ಸಣ್ಣೀರು. ನನಗೆ ಕ್ರಿಕೆಟ್ ಅಂದರೆ ಇಷ್ಟ ಇಲ್ಲ. ಫಸ್ಟ್ ಆಫ್ ಆಲ್ ಸ್ಪೋರ್ಟ್ಸ್ ಅಂದ್ರೇ ಇಷ್ಟ ಇಲ್ಲ. ನಾನು ಅವಳಿಗೆ ಹೇಳಿದ್ದೀನಿ ಕೂಡ, ಸ್ಪೋರ್ಟ್ಸ್ ಅಂದರೆ ನನಗೆ ಇಷ್ಟ ಇಲ್ಲ, ಕೇಳಬೇಡ ನನಗೆ ಅಂತ. ಎಷ್ಟು ಸತಿ ಕೇಳಿದ್ದಾರೆ, ನಿನ್ನ ಫೇವ್ರೆಟ್ ಕ್ರಿಕೆಟ್ ಪ್ಲೇಯರ್ ಯಾರು ಅಂತ. ನಾನು ಹೇಳ್ತೀನಿ ನನಗೆ ಕ್ರಿಕೆಟ್ ಅಂದ್ರೇ ಇಷ್ಟ ಇಲ್ಲ ಅಂತ. ಇಷ್ಟ ಇಲ್ಲ ಅಂತ ಹೇಳಿದಾಳೆ. ಆದರೆ ಯಾವ ಸ್ಪೋರ್ಟ್ಸ್ ನನಗೆ ಯಾವ ಸ್ಪೋರ್ಟ್ಸ್ ಅಂದ್ರೇ ಇಷ್ಟ ಇಲ್ಲ ಅಂತ ಹೇಳಿದ್ದೀನಿ ನಾನು ಅವಳಿಗೆ. ಇಷ್ಟ ಇಲ್ಲ ಅಂತ ಹೇಳಿದಾಳೆ. ಆದರೆ ಯಾವ್ದನ್ನ ಅವಳಿಗೆ ಇಷ್ಟ ಇರ್ಬೋದು. ಏನಿರ್ಬೋದು, ನಾನು ಹೇಳಿದ್ದೀನಿ, ಕ್ಲಿಯರ್ ಆಗಿ ಹೇಳಿದ್ದೀನಿ. ಇಷ್ಟ ಏನೋ ಇಲ್ಲ. ಮತ್ತೇನಕ್ಕೆ ಬ್ಯಾಡ್ಮಿಂಟನ್, ಥ್ರೋಬಾಲ್, ಕ್ರಿಕೆಟ್? ನೀನು ಹೇಳ್ಬೇಕಿತ್ತು, ನೀನು ಹೇಳಿಲ್ಲ. ಆದರೆ ಸ್ಟಿಲ್ ಯು ಆರ್ ಗಿವಿಂಗ್ ಆಪ್ಷನ್ಸ್. ಸೊ ಆರ್ ಯು ರೆಡಿ? ನೋ. ಆಸ್ಕ್ ಅಟ್ ಲಾಸ್ಟ್. ಮುಳುಗುಲೆ ಮುಳುಗು. ಮೋಸ ಗುರು, ಇದು ಮೋಸ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಮೋಸ ಮುಳುಗಿದ್ದೀನಿ ನಾನು. ಏನು ಕಾಣಿಸ್ತಲ್ಲ ಮುಳುಗಿರೋದು. ಏದೋ ಸಾಕು. ಚಿನ್ನು, ಇವಾಗ ನನ್ನ ಟರ್ನ್. ಚಿನ್ನೋಗೆ ಕ್ವಶನ್ಸ್ ಕೇಳೋಣ. ಇವಾಗ ನಾನು ಏನಾರ ಸ್ಯಾಡ್ ಆಗಿದ್ದಾಗ, ತುಂಬ ಅಲೋನ್ ಆಗಿದ್ದಾಗ ಯಾರ ಹತ್ರ ಜಾಸ್ತಿ ಹೇಳ್ಕೊತೀನಿ? ನನ್ನ ಹತ್ರನೇ, ಆಬ್ವಿಯಸ್ಲಿ. ನಿಮಗಿಂತ ಅಯ್ಯಪ್ಪ ದೇವ್ರ ಹತ್ರ. ಕರೆಕ್ಟ್. ಎಸ್. ಸೊ ಗಿವ್. ಇವಾಗ ನನ್ನ ಟರ್ನ್. ನೋಡ್ಕೊಂಬಿಟ್ಟ ನನ್ನ ಕ್ವಶನ್ಸ್? ಇಲ್ಲ. ಗುಡ್ ಗರ್ಲ್. ಸೊ ವಾಟ್ ಈಸ್ ಮೈ ವೀಕ್ನೆಸ್? ನಿನ್ನ ವೀಕ್ನೆಸ್ಸಾ? ವೀಕ್ನೆಸ್ ಇಂಟ್ರೆಸ್ಟ್. ಸೂಪರ್. ತಗೋ ನಿನ್ನ ಕ್ವಶನ್. ಅಂದ್ರೆ ಏನು ಗೊತ್ತಾ, ಎಲ್ಲರನ್ನೂ ಬೇಗ ನಂಬಿಡ್ತೀನಿ ನಾನು. ದಟ್ ಈಸ್ ಮೈ ವೀಕ್ನೆಸ್. ನಿನಗೆ ಇಷ್ಟ ಇಲ್ದಿರೋ ಒಂದು ಕೆಲಸ ನಾನು ಮಾಡೋದಿಲ್ಲ. ನಾನು ಫೋರ್ಸ್ಫುಲ್ಲಾಗಿ ನಾನು ಅದು ಮಾಡಬೇಕು ಅಂದ್ಕೊತೀನಿ, ಆದರೆ ಅದು ನಿನ್ಗೆ ಇಷ್ಟ ಇರೋಲ್ಲ. ಅದೇ ನನ್ನ ಇಷ್ಟ ಪ್ರಕಾರ ನೀನು ಬಿಟ್ಬಿಡ್ತೀಯ. ಸೊ ಈ ಕ್ವಶನ್ಗೆ ಆನ್ಸರ್ ಏನು ಗೊತ್ತಾ, ಇವಳು ಏನೋ ಹೇಳ್ತಾಳೆ, ಕಸರಿಕೆ ಶಡಿಕೆ ಕುತ್ತೆ ಅಂತ ಏನೋ. ಅದು ನನಗೆ ಒಂಚೂರು ಇಷ್ಟ ಇಲ್ಲ. ಸೊ ಅದನ್ನು ಹೇಳ್ತಾ ಇರ್ತಾಳೆ, ನಾನು ಹೋಗಿ ಒಂದು ಬಾರಿಸ್ತಾ ಇರ್ತೀನಿ, ಆದರೂ ಹೇಳ್ತಾ ಇರ್ತಾಳೆ ಒಂದೊಂದ್ಸತಿ. ಅದೊಂದು ಅಷ್ಟೇ. ಓಕೆನಾ? ಕೊಡು. ಸೊ ಫೋನ್ ಆಫ್ ಮಾಡಿಬಿಟ್ಟು ಕೊಡ್ತಾಳೆ ನೋಡಿ. ನನ್ನ ಕ್ವಶನ್ ಬಂದ್ಬಿಟ್ಟು ಇವಾಗ, ವೆನ್ ಐ ಆಮ್ ಅಪ್ಸೆಟ್ ವಾಟ್ ವಿಲ್ ಐ ಡೂ ಟು ಹೀಲ್? ಅಂದರೆ ಫಸ್ಟ್ ನೀನು ಹೆಂಗಂದರೆ, ಒಂದು ಕೋಪ ಏನಾರ ಬಂದರೆ, ಅಪ್ಸೆಟ್ ಏನಾರ ಆಗೋದ್ರೆ ಒಂದು 10 ಮಿನಿಟ್ಸ್ ನೀನು ಎಲ್ಲರಿಗಿಂತ ದೂರ ಇರಬೇಕು. ಆ ಕೋಪ ನಿನಗೆ ಬಾಧೆ ಆದಾಗ ಕೋಪನೂ ಜಾಸ್ತಿ ಬರುತ್ತೆ, ಬೈದ್ಬಿಡ್ತೀಯ ಅನ್ನೋ ಒಂದು ಇದರಲ್ಲಿ ನೀನು 10 ಮಿನಿಟ್ಸ್ ಗ್ಯಾಪ್ ಕೇಳ್ತೇನೆ ನಮ್ಮ ಹತ್ರ. ಆದರೆ ಈಗೆಲ್ಲ ಏನಿಲ್ಲ, ಈಕೆ ನನ್ನ ಜೊತೆ ಇರ್ತಾಳೆ ಅಪ್ಸೆಟಲ್ಲಿ ಇದ್ದಾಗೆಲ್ಲ. ಕರೆಕ್ಟಾ? ಶೇರ್ ಮಾಡ್ಕೊಳ್ತೀನಿ ಎಲ್ಲ ಅವಾಗ ಸ್ವಲ್ಪ.
ಶೇರಿಂಗ್ ಇಸ್ ಕೇರಿಂಗ್ ತಾನೆ ಅದಕ್ಕೆ. ತಗೋ ಇವಾಗ ನಿನ್ ಟರ್ನ್. ಎಲ್ಲ ಕರೆಕ್ಟಾಗಿ ಹೇಳ್ತಾಳಕ್ಕ. ನನ್ನ ಬಗ್ಗೆ ನೀನು ಗೊತ್ತಿರೋದ್ರಲ್ಲಿ ಒಳ್ಳೆ ವಿಷಯ ನಾನು ಮಾಡಿರೋದು, ಕೆಟ್ಟ ವಿಷಯ ನಾನು ಮಾಡಿರೋದು. ನೀನು ಮಾಡಿರೋದಾ ಅಥವಾ ನೀನು ಇರೋದೇನಾ? ಇರೋದು, ಮಾಡಿರೋದು, ಎನಿಥಿಂಗ್ ಯುವರ್ ಚಾಯ್ಸ್. ಓಕೆ. ಒಂದು ಕೆಟ್ಟ ವಿಷಯ ಅಂದರೆ ಇವಳದು ಅಂದರೆ ಏನು ಗೊತ್ತಾ, ತಿನ್ನೋದ್ರ ಬಗ್ಗೆ ನನಗದು ಇಷ್ಟನೇ ಆಗಲ್ಲ. ಅದು ಆ್ಯಕ್ಚುಲಿ ಒಂದು ತೊಗೊಳ್ಬೇಕು ತಿಂತಾ ಇದ್ದೀನಿ ಅಂದರೆ ಇದು ತೊಗೊಳ್ಲಾ ಇಲ್ಲ ನಿಂಗೆ ಇಷ್ಟನಾ ಬಿಡ್ಲಾ ತಗೊಳ್ಲಾ ಹಂಗೆ ಕೇಳ್ತಾಳೆ ಅವಳು. ನನಗದೊಂದು ಚೂರು ಇಷ್ಟ ಆಗಲ್ಲ. ಬೈದ್ಬಿಟ್ಟಿದೆ ಕೂಡ ಒಂದ್ಸತಿ, ಹಿಂಗೆ ಹೇಳಿದ್ದೆ ಹಿಂಗೆ ಮಾಡಬೇಡ ನಂಗೆ ಇಷ್ಟ ಆಗಲ್ಲ ಅಂತ. ಆಕ್ಚುಲಿ ಅವ್ರಿಗೆ ಬೇಕಾ ಬೇಡವಾ ಅಂತ ಕೇಳಿ ತಾನೇ ಎತ್ಕೊಂತಾರೆ. ಹಂಗೆ ಎತ್ಕೊಂಡ್ಬಿಟ್ರೆ ಅದು ಹೆಂಗಿರುತ್ತೆ ಹೇಳಿ? ಒನ್ ಟೈಮ್ ಕೇಳಬೇಕು, ಓಕೆನಾ? ಓಕೆ, ಅದು ಐಟಮ್ಮು ಅವಳ ಹತ್ರನೂ ಇರುತ್ತೆ, ನಮ್ಮ ಹತ್ರನೂ ಇರುತ್ತೆ. ಒನ್ ಟೈಮ್ ಕೇಳಬೇಕು. ಅವಳು ಹಂಗಲ್ಲ, ತೊಗೊಂಡ್ಬಿಡ್ತಾಳೆ. ತೊಗೊಳ್ಲಾ ಹಂಗೆ ಕೇಳ್ತಾಳೆ. ಹೆಂಗೆ ಅನ್ಸುತ್ತೆ ಹೇಳಿ? ಅದೊಂದು ಇಷ್ಟ ಆಗಲ್ಲ. ಗುಡ್ ಥಿಂಗ್ ಅಂದರೆ ಆ್ಯಕ್ಚುಲಿ ಅದೊಂದು ಬಿಟ್ಟರೆ ಇನ್ನೆಲ್ಲ ಗುಡ್ ಥಿಂಗೇನೆ. ಇವಳು ಕೇರ್ ಮಾಡ್ತಾಳೆ, ಅಪೋಸಿಟ್ ಪರ್ಸನ್ ಹೆಂಗೆ ಅಂತ ಅರ್ಥ ಮಾಡ್ಕೊತಾಳೆ ಫಸ್ಟು. ಆದರೆ ಇವಳು ಸ್ವಲ್ಪ ಇಂಟ್ರೋವರ್ಟ್ ಅಲ್ಲ, ಹೆಂಗೆ ಹೇಳೋದು, ಅವ್ರ ಹತ್ರ ಹೇಳ್ಬಿಟ್ರೆ ಏನಾಗ್ಬಿಡುತ್ತೆ ಅಂತ ಯೋಚನೆ ಮಾಡ್ತಾಳೆ ಅಷ್ಟೇ. ಅಷ್ಟು ಬಿಟ್ಟರೆ ಏನೆಲ್ಲ ಓಕೆ, ಎಲ್ಲ ಗುಡ್ ಥಿಂಗ್ಸೇ. ಓಕೆನಾ? ಚಾನ್ಸ್ ಕರೆಕ್ಟ್ ಎಲ್ಲ. ವಿಚ್ ಟೈಪ್ ಆಫ್ ಮೂವೀಸ್ ಐ ಪ್ರಿಫರ್ ಟು ವಾಚ್? ನೀನಾ? ಯಾವ ಥರದ ಮೂವೀಸ್ ಇಷ್ಟ? ಅಡ್ವೆಂಚರ್ ಮೂವೀಸ್. ಮೇನ್ಲಿ ನಾವಿಬ್ರು ಒಂದು ಮೂವಿ ನೋಡಿದ್ವಿ, ವೆಡ್ನೆಸ್ಡೇ. ಅದು ನಮ್ಮಿಬ್ಬರದು ಫೇವ್ರೇಟ್. ಎಸ್, ಬಟ್ ಆ್ಯಕ್ಚುಲಿ ಇದಕ್ಕೆ ಆನ್ಸರು ಐ ಲೈಕ್ ಅಡ್ವೆಂಚರಸ್, ರೊಮ್ಯಾಂಟಿಕ್ ಮೂವೀಸ್ ಆ್ಯಂಡ್ ಅದು ನಾನೇ ಕನ್ಫ್ಯೂಷನ್ ಆಗಿದೆ. ಲವ್ ಸ್ಟೋರಿ ಮೂವೀಸ್ ಇಷ್ಟ ನನಗೆ ಜಾಸ್ತಿ. ನನ್ನ ಲೈಫ್ ಹೋಗೋ ಒಳಗಡೆ 3 ಪ್ಲೇಸಸ್ನ ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಆ 3 ಪ್ಲೇಸಸ್ ಯಾವುದಂತ ಗೊತ್ತಾ ಚಿನ್ನ? ನಾನು ನಿಮ್ಗೆ ಒಂದ್ಸತಿ ಹೇಳಿದ್ದೆ. 3 ಪ್ಲೇಸಸ್ ಪಕ್ಕ ಹೇಳಿದ್ಯಾ? ಪಕ್ಕ ಹೇಳಿದ್ದೀನಿ ನಾನು ನಿನಗೆ. ಸ್ಟೋರಿಯಾಗಿ ಹೇಳಿದ್ದೀನಿ. ಪ್ಯಾರಿಸ್ ಇಲ್ಲ, ಹೇಳಿದ್ದಲ್ಲೇ. ಇಲ್ಲ, ಅದು ಡ್ರೀಮೇ ಇಲ್ಲ ನನಗೆ ಪ್ಯಾರಿಸ್ ಹೋಗಬೇಕು. ತಿರುಪತಿ ಅಂದರೆ ನಾನು ನಿಮ್ಮ ಜೊತೆ ಹೋಗ್ಬೇಕು ಅಂತ ಅದು ಡ್ರೀಮ್ ಇದೆ. ಅದ್ರಲ್ಲಿ ನಾನು ಹೇಳ್ತಿರೋದು ನನ್ನ ಲೈಫ್ ಟೈಮ್ ಹೋಗೋ ಒಳಗಡೆ. ಗೊತ್ತಿಲ್ಲ. ಆನ್ಸರ್ ಇಲ್ಲ. ಕೇದಾರ್ನಾಥ್, ಪೂರಿ ಜಗನ್ನಾಥ್ ಟೆಂಪಲ್. ಲಾಸ್ಟ್ ಯಾವ್ದು ಹೇಳು? ಅನ್ಕೊಂತಿದ್ಯಾ? ಕೇರಳ ಅಯ್ಯಪ್ಪ ಟೆಂಪಲ್. 70 ಏಜ್ ಆದ್ಮೇಲೆ, 75 ಅಂದ್ರೆ 70 ಆದ್ಮೇಲೆ. ಓಕೆ, ನನಗೆ ಕೇದಾರ್ನಾಥ್ ಪುರಿ ಅದೆಲ್ಲ ನೆನಪಿಲ್ಲ, ಬಟ್ ನನಗೆ ಅಯ್ಯಪ್ಪ ಟೆಂಪಲ್ಗಳಿಗೆ ಹೋಗ್ಬೇಕಂತ ಆಸೆ ಇತ್ತು. ಒಂದ್ಸತಿ ಅವ್ರು ವಿಸಿಟ್ ಮಾಡಬೇಕು, ಲೈಫ್ ಟೈಮ್ ಆಸೆ, ಅದು ಗೊತ್ತು, ಬಟ್ ಮರ್ತೋಗಿದ್ದೀನಿ. ಸೊ ನೆಕ್ಸ್ಟ್ ಕ್ವೆಶನ್ ಅಂದೆ ಇವಾಗ. ನೋ ವೈಟ್, ನೋ, ಮುಳುಗಬೇಕು. ನಾನು ಮರ್ತೋದ್ನ ಅನ್ಕೊಂಡೆ. ಮುಳುಗಬೇಕು. ಜಸ್ಟಿಸ್ ಗೈಸ್, ನಾನು ಮುಳುಗಿದ್ದೀನಿ. ಓಕೆ 2 3 ಸ್ಟಾರ್. ಚಿನ್ನು ಮುಳುಗು, ಚಿನ್ನು ಮುಳುಗು. ಮುಳುಗಿದಿಲ್ಲ? ಇಲ್ಲ, ಮುಳುಗು. ಆಯ್ತು. ಇಲ್ಲ, ಮುಳುಗೇ ನನಗೆ ಕಾಣಿಸ್ತಿದೆ. ನೋಡಿಲಿ, ಅದೇನಿ. ಮುಳುಗು. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಸೊ ನೆಕ್ಸ್ಟ್ ನಾನು ಬಂದ್ಬಿಟ್ಟು, ಆಮ್ ಐ ಆನ್ ಇಂಟ್ರೋವರ್ಟ್ ಆರ್ ಎಕ್ಸ್ಟ್ರೋವರ್ಟ್? ನೀನಾ? ಎಕ್ಸ್ಟ್ರೋವರ್ಟ್. ಇರೋ ಅಷ್ಟು ಧೈರ್ಯ ಬೇರೆಯವ್ರ ಹತ್ರ ಮಾತಾಡೋದು ನನಗಿಲ್ಲ. ಅಂದರೆ ಅವ್ರು ಏನು ಅನ್ಕೊತಾರೆ ಅನ್ನೋ ಒಂದು ಥಾಟ್ ನನ್ನಲ್ಲಿ ಇರುತ್ತೆ. ಆದರೆ ಇವಳು ಹಂಗಿಲ್ಲ. ಏನು ಅನ್ಸುತ್ತೋ ಅವ್ಳು ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡ್ತಾರೆ. ಈಗ ಅವ್ಳ ಜೊತೆ ಸೇರಿ ನಾನು ಒಂದು ಸ್ವಲ್ಪ ಡೆವಲಪ್ ಆಗ್ತಿದ್ದೀನಿ. ಕರೇಜ್ ಬಂದಿದೆ, ಕಾನ್ಫಿಡೆನ್ಸ್ ಬಂದಿದೆ ನಮ್ಮ ಹುಡುಗಿಗೆ. ಓಕೆ, ಇವಾಗ ನೆಕ್ಸ್ಟ್ ನಿಂದ ಟರ್ನ್. ನಾನು ಎಲ್ಗಾನ ಟ್ರಾವೆಲ್ ಮಾಡಬೇಕಾದ್ರೆ ಯಾವ ವೆಹಿಕಲ್ನ ಚೂಸ್ ಮಾಡ್ತೀನಿ ಎಂಜಾಯ್ ಮಾಡೋದಕ್ಕೆ? ಬೈಕ್. ರಾಂಗ್. ಓಕೆ, ಕಾರ್. ಇಲ್ಲ. ಬಸ್. ಹೌದು. ಈ ಅಪ್ಪ ಬಸ್ ಚೂಸ್ ಮಾಡ್ತೀಯ ನೀನು? ಹೌದು. ಒಂದೇನಾ
ಬೈಕ್ ಆದರೆ ಹಿಂದೆ ಕುತ್ಕೊಬೇಕು, ನಿದ್ದೆ ಬಂದರೆ ಬಿದ್ದೋಗ್ತೀವಿ. ಆದರೆ ನೇಚರ್ ಕಾರೇನೂ ಅಷ್ಟೇ ಒಂಥರ ಇಕ್ಕಟ್ಟಾಗಿರುತ್ತೆ. ಆದರೆ ಬಸ್ಸಲ್ಲಿ ಆದರೆ ಫ್ರೀಯಾಗಿ ಹೋಗಿ. ಕಾರಲ್ಲಿ ಓಕೆ, ನೀನು ನಾನು ಹೋಗ್ಬೇಕಾದ್ರೆ ಇಕ್ಕಟ್ಟಲ್ಲಿರುತ್ತೆ. ಕಾರ್ ಅಂದರೆ ಚಿನ್ನು ಹೆಂಗಂದ್ರೆ ಕಾರಲ್ಲಿ ನಾನು ಕಂಫರ್ಟೇಬಲ್ ಇರಲ್ಲ. ಅವ್ನು AC ಹಾಕಿ ಸಾಯ್ತಾನೆ ನನಗೆ. ಓ AC ಆಗಲ್ಲ ನಿನ್ಗೆ. ಓಕೆ ಅದಿಲ್ದಿರ ಬಸ್ಸಲ್ಲಿ ಆದರೆ ಅನ್ಕೊಂಡು ನ್ಯಾಚುರಲ್ ಏರ್ ಇರುತ್ತೆ. ಅದು ವಿಲೇಜ್ ಸೈಡಲ್ಲಿ ಹೋಗೋ ಫ್ರೆಂಡ್ಸ್ ಹೋದ್ರೆ ತುಂಬ ನನಗೆ ಇಷ್ಟ ಆಗುತ್ತೆ. ಸದ್ಯ 3 ಚಾನ್ಸ್ ಒಳಗಡೆ ಕರೆಕ್ಟ್ ಆನ್ಸರ್ ಹೇಳ್ಬಿಟ್ಟೆ ನಾನು. ಅದೇ ಮತ್ತೆ ಮುಳುಗಬೇಕಾಗಿತ್ತು. ಓಕೆ ಗಿವ್. ಟೇಕ್ ದ ಫೋನ್ ಆಫ್. ವಿಚ್ ಈಸ್ ಮೈ ಡ್ರೀಮ್ ಪ್ಲೇಸ್ ಐ ವಿಶ್ ಟು ವಿಸಿಟ್. ನನ್ನ ಲೈಫಲ್ಲಿ ನಾನು ಹೋಗ್ಲೇಬೇಕು ಆ ಪ್ಲೇಸ್ಗೆ. ನನ್ನ ಡ್ರೀಮ್ ಅದು ಆ್ಯಕ್ಚುಲಿ ಆ ಪ್ಲೇಸ್. ನಾನು ನಿನಗೂ ಎಷ್ಟೊಂದು ಸತಿ ಹೇಳಿದ್ದೀನಿ, ದಟ್ಸ್ ಮೈ ಡ್ರೀಮ್ ಪ್ಲೇಸ್. ಡ್ರೀಮ್ ಪ್ಲೇಸ್ ಅಂತ ಇಂಡಿಯಾ ಒಳಗಡೆನಾ ಆಚೆಕಡೆನಾ? ಅದೆಲ್ಲ ಹೇಳಲ್ಲಪ್ಪ, ನಾನು ನಿನ್ಗೆ ಹೇಳಿದ್ದೀನಿ ನನ್ನ ಡ್ರೀಮ್ ಪ್ಲೇಸ್. ಜಸ್ಟ್ ಯು ಶುಡ್ ಗಿವ್ ಕ್ಲೂಸ್. ಓಕೆ, ಇಂಡಿಯಾನಲ್ಲಿಲ್ಲ. ಇಂಡಿಯಾದಲ್ಲಿ ಇಲ್ಲನೇ ಇಲ್ಲ. ಇಲ್ಲ. ಪ್ಯಾರಿಸ್. ಅಮ್ಮ ಕರೆಕ್ಟ್ ಆನ್ಸರ್ ಹೇಳ್ಬಿಟ್ಲು. ಕರೆಕ್ಟ್. ನನಗೆ ಪ್ಯಾರಿಸ್ ಅಂದರೆ ತುಂಬ ಇಷ್ಟ. ನಾನು ಅಟ್ಲೀಸ್ಟ್ ನನ್ನ ಲೈಫಲ್ಲಿ ಒಂದ್ಸತಿ ಆದರೂ ಪ್ಯಾರಿಸ್ಗೆ ಹೋಗ್ಬಿಟ್ಟು ಬರಬೇಕು ಅಂತ. ಐಫಿಲ್ ಟವರ್ ನೋಡ್ಕೊಂಡು ಬರಬೇಕು, ಅಲ್ಲಿ ಸೆಲ್ಫಿ ತೊಗೊಬೇಕು ಅಂತ. ಲೈಕ್ ಆ್ಯಕ್ಚುಲಿ ಅದು ಚಿಕ್ಕ ವಯಸ್ಸಿಂದನೂ ಡ್ರೀಮ್ ಇತ್ತದು. ಅದಾದಮೇಲೆ ಇನ್ನು ಊಪಿರಿ ಫಿಲಿಮಲ್ಲೆಲ್ಲ ನೋಡ್ಬೇಕಾದ್ರೆ ಪ್ಯಾರಿಸಲ್ಲೆಲ್ಲ ತೋರಿಸ್ತಾ ಇದ್ರಲ್ಲ, ನಾನು ಹೋಗ್ಬೇಕು ಅಂತೆಲ್ಲ ಅನ್ಸೋದು ಅವಾಗ. ಸೊ ದಟ್ಸ್ ಮೈ ಡ್ರೀಮ್ ಪ್ಲೇಸ್. ನಿನ್ಗೆ ಯಾವಾಗಾದರೂ ನನ್ನ ನೋಡಿ ಇವಳು ಮನ್ಸಲ್ಲಿ ಒಂದು ಅನ್ಕೊತಾಳೆ, ಆಚೆಗಡೆ ಒಂದು ಹೇಳ್ತಾಳೆ ಕೆಟ್ಟವಳ ಥರ ಇದ್ದಾರೆ ಅಂತ ಯಾವಾಗ ಅನಿಸಿದ? ಹಂಗೆ ಅನಿಸಿಲ್ಲ, ಅಂದರೆ ನನ್ನ ಬಗ್ಗೆ ಅನಿಸಿಲ್ಲ. ಯಾಕಂತಂದರೆ ಏನಾದರೂ ಇದ್ದರೆ ನನ್ನ ಹತ್ರ ಶೇರ್ ಮಾಡ್ಕೊತ ಹೇಳ್ತೀಯ, ಬಟ್ ಬೇರೆಯವ್ರಿಗೆ ಹೇಳಲ್ಲ ನೀನು. ಮನ್ಸಲ್ಲಿ ಒಂದು ಇಕ್ಕೊಂಡು ಹೊರಗಡೆ ಅಂತ ನಗಿತೀಯ ಅಷ್ಟೇ. ಒಂದೊಂದ್ಸತಿ ಏನು ಮನಸ್ಸಲ್ಲಿರುತ್ತೋ ಅದು ನೀನು ಹೊರಗಡೆ ಹೇಳಲ್ಲ ಅಷ್ಟೇ. ಕರೆಕ್ಟ್ ಗೈಸ್. ಐ ಆಮ್ ಗುಡ್ ಅಟ್ ವಾಟ್. ನಾನು ಏನರಲ್ಲಿ ಲೈಕ್ ಚೆನ್ನಾಗಿ ಇರ್ತೀನಿ ಅಂತ. ಲೈಕ್ ಇವಾಗ ನನ್ನ ಹಾಬೀಸ್ ಅಲ್ಲಿ, ಇಲ್ಲಾಂದರೆ ಥಿಂಗ್ಸ್ ಏನಾದರೂ ಥಿಂಗ್ಸ್ ಮಾಡೋದ್ರಲ್ಲಿ ಆ ಥರ. ನೀನು ಮೆಹಂದಿ ಚೆನ್ನಾಗಿ ಹಾಕ್ತೀಯ, ರೀಲ್ಸನ್ನು ಚೆನ್ನಾಗಿ ಮಾಡ್ತಾಳೆ ಗುರು, ಮತ್ತು ಪಾಠನೂ ಚೆನ್ನಾಗಿ ಕೇಳ್ತಾಳೆ, ಜಗಳನೂ ಚೆನ್ನಾಗಿ ಆಡ್ತಾಳೆ. ಅಂದರೆ ಜಗಳ ಅಂದರೆ ಪ್ರೀತಿಯಾಗಿ ಜಗಳ ಆಡ್ತಾರೆ. ತುಂಬ ಅಂದರೆ ಇವಳು ಹಾಬಿ ಅಂದರೆ ಏನಂದರೆ ಯಾರ ಹತ್ರ ಅಷ್ಟೊಂದು ಓಪನ್ ಆಗಲ್ಲ. ಇವಳು ಬುಕ್ಸಲ್ಲಿ ಬರೆದಿಕ್ಕೊಂತಾಳೆ, ಅದೇ ಅವಳು ಬೆಸ್ಟ್ ಫ್ರೆಂಡ್ ಆ್ಯಂಡ್ ಲೈಫ್ ಲಾಂಗ್ ಫ್ರೆಂಡ್ ಅವಳಿಗೆ. ಸಮ್ ಮೂಮೆಂಟ್ಸ್ ಆ್ಯಂಡ್ ಮೆಮೊರೀಸ್ನ ವಿಡಿಯೋ ಮಾಡ್ತಾಳೆ. ನಾಟ್ ರೀಕ್ರಿಯೇಟಿಂಗ್, ಸ್ಟೋರ್ ಮಾಡ್ಕೊಳೋದಕ್ಕೆ, ಅದೊಂದು ಮೆಮೊರಿಗೆ ಇಟ್ಕೊಳಕ್ಕೆ. ಓಕೆ, ಬಟ್ ನಾನೇನು ಅಂದ್ಕೊಂಡಿದ್ದೆ, ಲೈಕ್ ಐ ವಾಸ್ ಎಕ್ಸೆಪ್ಟಿಂಗ್ ಡಿಫ್ರೆಂಟ್ ಆನ್ಸರ್ ಫ್ರಮ್ ಹರ್. ಸೊ ಮೆಹಂದಿ ಒಂದು ಓಕೆನಾ, ಇನ್ನೊಂದು ಲೈಕ್ ಸ್ಪೀಚಸ್ ಚೆನ್ನಾಗಿ ಕೊಡ್ತೀನಿ, ಡ್ರಾಯಿಂಗ್ಸ್, ಅದನ್ನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಓಕೆನಾ, ಬಟ್ ದಿಸ್ ಆರ್ ಆಲ್ಸೋ ಕರೆಕ್ಟ್. ಮೀನ್ಸ್ ನನ್ನ ಲೈಫಲ್ಲಿ ಸ್ಟ್ರೆಂತ್ ಅರ್ಚಿನಿ. your strength. Yeah, my strength. ಅಯ್ಯಪ್ಪ ಅದ್ಯಾರ? ಇನ್ನೊಬ್ರು ನಿಮ್ಮಮ್ಮ ಅಪ್ಪ. ಕರೆಕ್ಟ್. ಫಾರ್ ಹೂಮ್ ಐ ಆಮ್ ಗುಡ್ ಪರ್ಸನ್ ಆ್ಯಂಡ್ ಫಾರ್ ಹೂಮ್ ಐ ಆಮ್ ಬ್ಯಾಡ್ ಪರ್ಸನ್. ನಾನು ಯಾರಿಗೆ ಒಳ್ಳೆಯವಳು ಮತ್ತು ಯಾರಿಗೆ ಕೆಟ್ಟವಳು? ಯಾರು ನಿನಗೆ ಒಳ್ಳೇದು ಅನ್ಕೊಂಡು ಒಳ್ಳೆ ಥರ ಮಾತಾಡ್ತಾರೆ, ಒಳ್ಳೆ ಥರ ಬಿಹೇವ್ ಮಾಡ್ತಾರೆ, ಅವ್ರಿಗೆ ನೀನು ಒಳ್ಳೆಯವ್ರಾಗ್ತೀಯ. ಇವಾಗ ನೀನು ಯಾರು ನಿನ್ನ ಹತ್ರ ಬಂದು ಒಳ್ಳೆ ಥರ ಇದ್ದು ಕೆಟ್ಟದಾಗಿ ಅವ್ರ ಮನಸ್ಸಲ್ಲಿ ಅನ್ಕೊಂಡು ಅದು ನಿನಗೆ ಗೊತ್ತಾಗ್ಬಿಟ್ರೆ ಅವ್ರಿಂದ ದೂರ ಆಗ್ತೀಯ. ಅವ್ರ ಜೊತೆ ಇನ್ಯಾವತ್ತೂ ಮಾತಾಡೋದೇ ಇಲ್ಲ. ಯಾರ ಹತ್ರ ಜಗಳ ಆಡೋಕ್ಕೆ ಕಾಲು ಎಳಿತಾ ಇರ್ತಾರೆ ಗುರು, ಅವ್ರ ಹತ್ರ ಮಾತ್ರ ನೀನು ಕೆಟ್ಟ ಪರ್ಸನ್. ಕರೆಕ್ಟ್. ವಾಟ್ ಟೈಪ್ ಆಫ್ ಗರ್ಲ್ ಐ ಆಮ್ ಅಂದರೆ ನಾನು ಯಾವ ಟೈಪ್ ಹುಡುಗಿ ಅಂದ್ಕೊಂಡಿದ್ದೆ? ಇಂಟ್ರೋವರ್ಟ್. ಮತ್ತೆ ಇನ್ನೇನು ಹೇಳಬೇಕು? ಯಾವ ಟೈಪ್ ಅಂದಿತ್ತು? ಇಂಟ್ರೋವರ್ಟ್. ಟೈಪ್ ಅಂತಂದರೆ ವಾಟ್? ಲೈಕ್ ಎಕ್ಸ್ಟ್ರೋವರ್ಟ್ ಆ ಥರ ಅಲ್ಲ. ನಿಮಗೆ ನನ್ನ ಬಗ್ಗೆ ಏನು ಅನ್ಸುತ್ತೆ? ಯಾವ ಟೈಪ್ ಹುಡುಗಿ ಅಂತ ಯಾವ ಟೈಪ್ ಹುಡುಗಿ ಅಂದರೆ
ಇನ್ನೋಸೆಂಟ್, ಮತ್ತು ಒಳ್ಳೆಯವಳು, ಕೇರಿಂಗ್ ಪರ್ಸನ್. ನನ್ನ ಬಗ್ಗೆ ಒಂದು ಕೆಟ್ಟದಿಲ್ವಾ ಗುರು? ಆ ಥರ ಅನಿಸುತ್ತೆ. ಇನ್ನು ಕೆಟ್ಟದ್ದು ಹೇಳ್ಬೇಕಂದ್ರೆ ಇನ್ನೇನು ಇಲ್ಲ ಕೋಪ ಬರ್ತಿದ್ದೆ ಇಲ್ಲ 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 ತುಂಬ ಪೇಷನ್ಸ್ ಇದೆ ಇವಳಿಗೆ. ನಾನಂತೂ ಫುಲ್ಲು ಕೋಪ, ಇಷ್ಟಿಷ್ಟು ಕೋಪ ಬಂದ್ಬಿಡುತ್ತೆ ನನಗೆ. ಪೇಷನ್ಸ್ ಇರೋಲ್ಲ ನನಗೆ ಆ್ಯಕ್ಚುಲಿ. ಬಟ್ ಇವಳಿಗೆ ಆ ಥರ ಅಲ್ಲ, ಪೇಷನ್ಸ್ ಇದೆ. ಇಬ್ರಿಗೂ ಹಂಗೆ ಇದ್ಬಿಟ್ರೆ ಇನ್ನು ಯಾವಾಗಲೂ ಜಗಳ ಮಾಡ್ಕೊಂಡು ಇದ್ಬಿಡ್ತಿದ್ವಿ ನಾವು. ನನಗಂತೂ ಫುಲ್ ಇಷ್ಟಿಷ್ಟಕ್ಕೂ ಕೋಪ ಬರುತ್ತೆ. ಇವಾಗ ಅವಳು ಹಿಂಗೆ ಕೈ ಹಿಂಗೆ ಅಂದರೆ ಸಾಕು ಹೊರಟೋಗ್ಬಿಡ್ತೀನಿ ನಾನಿದ್ದು, ಅಷ್ಟು ಕೋಪ ಬರುತ್ತೆ ನನಗೆ. ಆ ಥರ ಒಂಥರ ಫುಲ್ ಕೋಪ ಅವಳು. ಬಟ್ ಫುಲ್ ಪೇಷನ್ಸ್ ಇದೆ. ಇನ್ನೇನು ಅದೇ ನಿನ್ನ ಊಟದ ವಿಚಾರ ಒಂದು ಅಷ್ಟೇ. ಇನ್ನೇನು ಗೊತ್ತಾ, ಎಲ್ಲ ಮರ್ತೋಗ್ತಾಳೆ. ಇದು ನಾನು ಹೇಳಂಗಿಲ್ಲ, ಮರ್ತೋಗ್ತಾಳೆ ಇವಳೆಲ್ಲ ವಿಷಯನೂ. ಮತ್ತು ಏನು ಥಿಂಗ್ಸು ತರಲ್ಲ ಅಂತ, ಯಾಕಂತಂದರೆ ಸೇಮ್ ವಿ ಬೋತ್ ಆರ್ ಸೇಮ್. ನಾನು ಇವಳಿಗೆ ನೆನೆಸ್ತೀನಿ, ನನಗೆ ನೆನಪಿಸು ಅಂತ. ಇವಳು ಅದನ್ನು ಮರ್ತಿರ್ತಾಳೆ. ಇವಳು ನನಗೆ ಹೇಳ್ತಾಳೆ ನೆನಪಿಸು ಅಂತ, ನಾನು ಅದನ್ನು ಮರ್ತಿರ್ತೀನಿ. ಸೊ ವಿ ಆರ್ ಬೋತ್ ಆರ್ ಮೆಮೊರಿ ಲಾಸ್ ಪೇಷನ್ಸ್. ಶಾರ್ಟ್ ಟರ್ಮ್ ಮೆಮೊರಿ ನಮ್ಮದೆಲ್ಲ, ಲಾಂಗ್ ಟರ್ಮ್ ಮೆಮೊರೀಸ್ ಇಲ್ಲ. ಅಷ್ಟೇ ಹಾಸ್ಬಿಟ್ರೆ ಏನಲ್ಲ ಅಷ್ಟೆ. ಓಕೆನಾ? ಸೊ ಕೊಡಿಲ್ ಫೋನು. ಸೊ ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ವಾಟ್ ಈಸ್ ಮೈ ಫೋನ್ ನಂಬರ್? It's not like that. No, that's nothing. ನೀನು ಹೇಳ್ಬೇಕಪ್ಪ. ಓಕೆ ಹೇಳು ನನ್ನ ಫೋನ್ ನಂಬರ್ ಹೇಳು. ಓಕೆ ಗೊತ್ತಾಗ್ಲಿ. ಈ ಥರ ಕ್ವಶನ್ಸ್ ಏನೂ ಇಲ್ಲಪ್ಪ. ಕ್ವಶನ್ಸ್ ಇದೆಯಪ್ಪ, ಹೇಳು ನೋ ಹೇಳು. ವಾಟ್ ಈಸ್ ಮೈ ಫೋನ್ ನಂಬರ್? ನಾಟ್ ಆಸ್ ಲೈಕ್ ದಟ್. ಸೇ ಮೈ ಫೋನ್ ನಂಬರ್. ಲಾಸ್ಟ್ 10 ಮುಂದೆ 97. ನೀನು ಹೇಳು, ನಿನ್ಗೆ ಗೊತ್ತಿದ್ರೆ ಹೇಳು, ಇಲ್ಲ ಅಂದರೆ ಗೊತ್ತಿಲ್ಲ. 3 ಚಾನ್ಸ್ ಇದೆ, ಹೇಳು. ಫೋನ್ ಕೊಟ್ಟು ಹಂಗೆಲ್ಲ ಎಷ್ಟು 2 years 3 years ಆಗ್ತಿದೆ ನಾವು ಜೊತೆನಲ್ಲಿದ್ದು. ಓಕೆ, ಆದ್ರೂ ಒಂದು ತುಂಬ ಲಾಂಗ್ ಆಗಿದೆ ಅನ್ನೋ ಥರ ಫೀಲ್ ಇದೆ. ನನ್ನ ಫೋನ್ ನಂಬರ್ ನೆನಪಿಲ್ಲ. ಹೇಳು. ಇಲ್ಲ, ನಮ್ಮಪ್ಪದೇ ನಾನು ಇನ್ನೊಂದು ನಂಬರ್ ಜ್ಞಾಪನ ಮಾಡ್ಕೊಂಡಿಲ್ಲ. ನಮ್ಮಪ್ಪ ಅದೆಲ್ಲ ನನಗೆ ಗೊತ್ತಿಲ್ಲ ಅಮ್ಮ. ನಾನು ಬೆಸ್ಟ್ ಫ್ರೆಂಡ್, ನೆನಪಿರ್ಬೇಕು ನಿನಗೆ. ಯುವರ್ ಸಿಸ್ಟರ್, ಫಾದರ್, ಮದರ್, ಬ್ರದರ್ ಎಲ್ಲ ತಾನೇ. ನನ್ನ ನಂಬರೇ ನೀನು ನೆನಪಿಲ್ಲ ಅಂದರೆ ನಿನ್ಗೆ ಎಮರ್ಜೆನ್ಸಿ ಇದ್ದಾಗ ಯಾರು ಕಾಲ್ ಮಾಡ್ತೀಯಾ? ನಿಮ್ಮ ಅಪ್ಪ ಅಮ್ಮ ಯಾರು ಫ್ರೆಂಡ್ಸ್ ಎತ್ತಿದಾಗ ನನಗೆ ತಾನೇ ಮಾಡ್ತೀಯಾ? ನಾನು ತುಂಬ ಕ್ಲೋಸ್ ಅಂದ್ಕೊಂಡಿರ್ತೀನಿ ನೋಡು, ಅವ್ರಲ್ಲಿ ನಿನ್ನ ನಂಬರ್ ಸೇವ್ ಮಾಡಿಕ್ಕಿದ್ದೀನಿ. ಅವ್ರಿಗೆ ಕಾಲ್ ಮಾಡಿದ್ರೆ ನಿನ್ನ ಹತ್ರ ಫೋನೇ ಇರಲ್ಲ, ಕಳ್ದೋಗ್ಬಿಟ್ಟಿರುತ್ತೆ. ಅವ್ರ ನಂಬರ್ ನೆನಪಿರುತ್ತಾ? ನಮ್ಮ ಅಮ್ಮನ ನಂಬರ್ ಜ್ಞಾಪನ ಇರುತ್ತೆ ತಾನೆ, ಅಮ್ಮದು ಅಪ್ಪದು. ಓಕೆ ಸರಿ, ಇವಾಗ ಅದೆಲ್ಲ ಬೇಡ ನನ್ನ ನಂಬರ್ ಹೇಳೋದು. ಇಟ್ಸ್ ಚೀಟಿಂಗ್. 3 ಚಾನ್ಸ್ ಕೊಡ್ತೀನಿ, ಹೇಳು. ಹಾಗಾದ್ರೆ ನಾನು ನಿನಗೆ ನನ್ನ ನಂಬರ್ ಕೇಳ್ತೀನಿ ಅಂತೀಯಾ? ಅದೆಲ್ಲ ಇಲ್ಲ ಅಮ್ಮ. ನನ್ನ ಕ್ವಶನ್ ರಿಪೀಟ್ ಆಗ್ಬಾರ್ದು, ಕೇಳಿರೋ ಕ್ವಶನ್ಸ್. ದಟ್ ಈಸ್ ದಿ ರೂಲ್ ನಂಬರ್. ಚಾಲಾಕಿತನ ಮಾಡ್ತಿದ್ದಾಳೆ. ಗೈಸ್ ಗೊತ್ತಿಲ್ಲ, ಹೆಲ್ಪ್ ಮೀ. ಗೈಸ್ ನನ್ನ ನಂಬರ್ ಕೂಡ ನೆನಪಿಲ್ಲ ಅವಳಿಗೆ. ಸೊ ಇವಾಗ ಮುಳುಗ್ಬೇಕು ಅವಳು ನೀರಲ್ಲಿ. ಕಮಾನ್ ಪಲ್ಲವಿ. ತಲೆ ತೋರ್ಸ್ಕೊಂಡ್ರೆ ಮುಖ ತೋರಿಸ್ತಿದ್ದಾಳೆ. ಯಾರಮ್ಮ ನೀನು? ಬಾ ಮುಳುಗ್ ಬಾ ಪಲ್ಲವಿ, ಲೇಟ್ ಆಗ್ತಿದೆ. ಇಟ್ಸ್ ಎ ರಾಂಗ್ ಕ್ವಶನ್ ಗೈಸ್. ಕುತ್ತೆ ಮುಳುಗಿಲ್ಲ ಅಂದ್ರೆ ನಾನು ನೀರಿನ ಬಕೆಟ್ನ ತೆಗ್ದ್ಬಿಟ್ಟು ನಿನ್ ಮೇಲೆ ಹಾಕ್ಬಿಡ್ತೀನಿ. ಅಷ್ಟೇ ತಾನೇ ಹಾಕ್ತೀನಿ ಗುರು. ಅಯ್ಯೋ ನನ್ನ ಮೇಲಲ್ಲಮ್ಮ, ನಿನ್ ಮೇಲೆ ಹಾಕ್ತೀನಿ ನಾನು. ಬೇಡ ಗುರು, ಇಟ್ಸ್ ನಾಟ್ ನೈಸ್. ದಟ್ ಈಸ್ ಅ ನೈಸ್ ಕ್ವಶನ್. ಬಾ ಕುತ್ಕೋ. ಇಟ್ಸ್ ಅ ವರ್ಸ್ಟ್ ಕ್ವಶನ್. ಮುಳುಗ್ಬೇಕಿಲ್ಲ ಅಂದ್ರೆ ಬಕೆಟ್ ನಿನ್ ಮೇಲೆ ಹಾಕ್ತೀನಿ. ದಿಸ್ ಅ ಬೆಸ್ಟ್ ಕ್ವಶನ್. ಇಟ್ಸ್ ಅ ವರ್ಸ್ಟ್ ಕ್ವಶನ್. ಬೆಸ್ಟ್ ಕ್ವಶನ್. ಲೈಫ್ ಈ ತರ ಕ್ವಶನ್ ಯಾರು ಕೇಳಿಲ್ಲ. ನನ್ಗೆ ಗೊತ್ತಿಲ್ಲ. ಇವಾಗ ಮುಳುಗ್ಬೇಕು ಪಲ್ಲವಿ. ಸೊ ಕಮ್ ಆನ್ ಸಿಟ್. ಓಕೆನಾ? ಅವಳು ಮುಳುಗ್ತಾನೆ ಇಲ್ಲ. ಮುಳುಗು ಪಲ್ಲವಿ ಟೈಟಾಗಿ ಇಕ್ಕೊಂಬೇಡ. ಹಿಂಗೆ ಸೈಡ್ ಮಾತ್ರ ತರ್ಸು. ಸೈಡ್ ಬೇಡ ನಮ್ಗೆ ಇಷ್ಟೇ ಸಾಕು. ಕಣ್ಣೇ ಸಾಕು ಅವ್ರಿಗೆ. ಬಿಟ್ಟು ನನ್ನ ಬೊಟ್ಟೆಲ್ಲ ಹೋಯ್ತು, ಹೇರ್ ಸ್ಟೈಲ್ ಹೋಯ್ತು ನಂದು ಮೇನ್ಲಿ. ಸೊ ಈಕೆ ಮಾತ್ರ ಚೆನ್ನಾಗಿದ್ದಾಳೆ. ಸೊ ಸಾರಿ ಚಿನ್ನಮ್ಮ ಮುಳ್ದೆ ಆಗೋಯ್ತು. ಇಲ್ಲ ಮುಳುಗಿಲ್ಲ ಅವಳು. ಮುಳುಗಿ
ನನ್ನ ಮುಖನ ಮುಳಿಸ್ಕೊಂಡೆ ಬಾಯಿನಲ್ಲ ಮುಖ ಇಲ್ಲ ಆಯ್ತು. ಸೂಪರಾಗಿ ಮುಳುಗಿದ್ದಾಳೆ. ಐ ಆಮ್ ವೆರಿ ಹ್ಯಾಪಿ ಟು ಸಿ ದಿಸ್. ಎಸ್ಕೋ ಫಾಸ್ಟ್ಗೆ ಒರ್ಸ್ಕೊಂತಿದ್ದಾಳೆ. ಐ ಆಮ್ ವೆರಿ ಹ್ಯಾಪಿ ಟು ಸಿ ಹರ್ ಲೈಕ್ ದಿಸ್. ಸೈಕೋ ಅಲ್ಲ ಇದು, ಲಘು ಇದು ಸೈಕೋ ಅಲ್ಲ ಗೈಸ್, ಇದು ನನ್ನ ಅವಳ ಮೇಲೆ ಇಕ್ಕಿರೋ ಪ್ರೀತಿ. ನನ್ನ ಮೇಲೆ ಅವಳು ಎಷ್ಟು ಪ್ರೀತಿ ಇಕ್ಕಿದ್ದಾಳೆ ಅಂತ ನೋಡಬೇಕು ತಾನೆ, ಚೆಕ್ ಮಾಡಬೇಕು ತಾನೆ. ಸೊ ನಾನು ಮುಳುಗಿದ್ರೆ ಅವಳು ಮುಳುಗ್ದಂಗೆ, ಅವಳು ಮುಳುಗಿದ್ರೆ ನಾನು ಮುಳುಗ್ದಂಗೆ ಅಂತ ಒಂದು ಡೈಲಾಗ್. ಅದೇ ನಾನು ಮುಳುಗಿದ್ದೀನಿ, ನೀನು ಹಂಗಂದ್ರೆ ನೀನು ಮುಳುಗಿದ್ದೀನಿ ಅಂತ ಅರ್ಥ. ನೀನು ಮುಳುಗಿದ್ರೆ ನಾನು ಮುಳುಗಿದ್ದೀನಿ ಅಂತಾನೆ ಅರ್ಥ. ಅದಕ್ಕೋಸ್ಕರ ನಾನು ಈ ಥರ ಮಾಡಿದೆ. ದಿಸ್ ಈಸ್ ನ್ಯೂ ರೂಲ್ ಇನ್ ಅವರ್ ಬಾಂಡ್ ಅಂತ ಅಲ್ಲ, ಇನ್ ಹಿಸ್ಟ್ರಿ ವಿ ಆರ್ ಡೂಯಿಂಗ್ ಸಮ್ ರೂಲ್. ಹಿಸ್ಟ್ರಿ. ಗೈಸ್ ಯಾವ ಇವೆಲ್ಲ ನನ್ನ ಫೇವ್ರೆಟ್ ಫ್ರೂಟ್ ಏನು? ಫೇವ್ರೆಟ್ ಫ್ರೂಟ್ ಆ್ಯಪಲ್. ಕ್ಯಾರೆಟ್. ಫ್ರೂಟಾ ಕ್ಯಾರೆಟು? ಆರೆಂಜ್. ಫೇವ್ರೆಟ್ ಫ್ರೂಟ್ ಯಾವ್ದು? ವಾಟರ್ ಮಿಲನ್. ರಾಂಗ್. ಯಾವ್ದು ಗೊತ್ತಾ? ಸ್ಟ್ರಾಬೆರಿ. ಸಪೋಟೊ, ಸ್ಟ್ರಾಬೆರಿ ಆ್ಯಂಡ್ ಶಿಟ್ ಮ್ಯಾಂಗೋ. ಮ್ಯಾಂಗೋ. ನಾನು ನಿಮ್ಗೆ ಹೇಳಿದ್ದೀನಿ ಚಿನ್ನು, ನನಗೆ ಮ್ಯಾಂಗೋ ಜಾಸ್ತಿ ಇಷ್ಟ. ನಾನು ತಿಂದು ಹಾಕಿರೋ ಮ್ಯಾಂಗೋಯಿಂದ ಒಂದು ಟ್ರೀ ಬಂದಿದೆ. ಓ ಶಿಟ್. ಮುಳುಗ್ತೀರಾ? ಇಲ್ಲ, ಮುಳುಗಬೇಕು. Okay guys, so this is our Hello guys, today's video. So I hope you enjoyed. Cheating. Again. She's cheating. Okay, Cheating. last ಮುಳುಗ್ಬಿಡೋಣ ಎಲ್ಲ. ಅವಾಗಲೇ ನನಗೋಸ್ಕರ ಅವ್ಳು ಮುಳುಗೋದು ತಾನೆ. ಲೆಟ್ಸ್ ಸ್ಕಿಪ್ ದಿಸ್. ಅಮ್ಮ ಮುಳುಗಮ್ಮ, ಮುಳುಗು. ಮುಳುಗಿಸ್ಬಿಡ್ಬೇಡಲ್ಲ ನನ್ನ. ಕಾಪಾಡಿ ಇನ್ನೊಂದ್ಸತಿ ಮುಳುಗು. ಮುಳುಗಿಸ್ತಾಳೆ ಪಲ್ಲವಿ, ನನ್ನ ಸಾಯಿಸ್ತಾಳೆ. ಗೈಸ್ ಇಲ್ಲ, ಸತ್ತೋಗಲ್ಲ ಇಳು, ಮುಳುಗಿದ ತಕ್ಷಣ ಸಾಯಲ್ಲ. ಗೈಸ್ ನನಗೆ ರಿಯಲ್ ಆಗಿ ಭಯ ಆಯಿತು. ನನ್ನ ಮೇಲೆ ಪಲ್ಲವಿಗೆ ಲವ್ವೇ ಇಲ್ಲ. ನಾನು ಮಾತ್ರ ಅವಳಿಗೆ ಮುಳುಗಿದ್ದೀನಿ ಅವಳಿಗೋಸ್ಕರ. ನಂದು ಹೋಗಿದೆ ಗೈಸ್, ಕೂದಲೆಲ್ಲ ಹೇರ್ ಸ್ಟೈಲ್ ಎಲ್ಲ ಹಾಳಾಗಿದೆ. ನಂದು ಹೋಗಿದೆ ಗೈಸ್. ಫಸ್ಟ್ ವಿಡಿಯೋಕ್ಕೂ ಈ ವಿಡಿಯೋಗೆ ನೋಡಿ ನನ್ನ ಹೇರ್ ಸ್ಟೈಲ್ ಹೋಗ್ಬಿಟ್ಟೈತೆ. ಹೊಸ್ದಾಗಿ ಹೇರ್ ಸ್ಟೈಲ್ ಬಂದ್ಬಿಟ್ಟಿದೆ. ಇದು ಎಲ್ಲಿಂದ ಬಂತಂತಾನೆ ನನಗೆ ಗೊತ್ತಿಲ್ಲ. ಲಾಸ್ಟ್ ಒಂದೇ ಸತಿ ಮುಳುಗ್ಬಿಡು. ನನಗೋಸ್ಕರ ಅಷ್ಟು ಮಾಡಲ್ಲ ಪಲ್ಲವಿ. ಅಯ್ಯೋ ನನ್ಸ್ತಾಳೆ ನನ್ನ ಅಮ್ಮ. ಸ್ನಾನ ಮಾಡಿಸ್ತಾಳೆ ನೋಡಮ್ಮ ಇವಳು. ನಮ್ಮಮ್ಮನ್ಗೆ ಹೇಳ್ತೀನಿ ರೂಪಲ್ಲ. ಆಲ್ರೆಡಿ ಇವಳು ಬಟ್ಟೆನೇ ಒಗ್ದಿದ್ದಾಳೆ. ಇಲ್ಲಿ ನಾನು ಸ್ನಾನ ಮಾಡ್ಸೋದು ಒಂದು ಮ್ಯಾಟರ. ಸ್ನಾನ ಬೆಳಿಗ್ಗೆ ಮಾಡ್ಕೊಂಡ್ಬಂದಿದೆ. ನೋಡಮ್ಮ ಪಲ್ಲವಿ ನನ್ ಫುಲ್ ನೆನ್ಸಿದಾಳೆ. ಆಂಟಿ ನನ್ನ ನೋಡಿ ಆಂಟಿ, ನಿಮ್ಮ ಮಗಳು ಬಟ್ಟೆನ ಮುಗ್ದಾಕಿದ್ದಾಳೆ. ಆಡ್ಸೋದಕ್ಕೆ ಜಾಗ ಇಲ್ಲ ಅಷ್ಟೇ. ನಿಮ್ಮಮ್ಮ ಆಯ್ತು ಒಂದ್ಸತಿ ಮುಳುಗು. ನನ್ ಮೇಲೆ ಅಷ್ಟು ಲವ್ ಇಲ್ವಾ ಪಲ್ಲವಿ? ಸರಿ ಮುಳುಗ್ತೀನಿ. ನನಗೋಸ್ಕರ ಇಲ್ಲ ಅಂದ್ರೆ ನೀವು ಇವ್ರಿಗೋಸ್ಕರ ಮುಳುಗ್ತೀನಿ. ಬೇಡ ಬಿಡು, ಆ ಡೈಲಾಗ್ಗೆ ಟಚ್ ಮಾಡ್ಬಿಟ್ಟೆ ಪಲ್ಲವಿ. ಎಷ್ಟು ನೀನೆ ಬತ್ತು. ಪರವಾಗಿಲ್ಲ ನೀರು ಪರವಾಗಿಲ್ಲ ಅದೇ ಪಲ್ಲವಿ. ಬೇಡ 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 ಬೇಡ, ಟಚ್ ಮಾಡಿಬಿಟ್ಟೆ ನೀನು. ಫುಲ್ಲು ಮುಳುಗ್ಬೇಕಮ್ಮ. ಒಂದು 2 ಮಿನಿಟ್ಸ್ ಇರ್ಬೇಕು ಮುಳುಗ್ಬಿಟ್ಟು. 2 ಮಿನಿಟ್ಸ್ ಇರು.
ಮುಳುಗಿದ್ಯಲ್ಲ ಮುಳುಗಿದ್ಯಲ್ಲ ಪಕ್ಕನಾ ನನ್ಗೆ ಗೊತ್ತಾಗ್ತಾ ಇಲ್ಲ ನೋಡು ಕಶಡಿಕೆ ಕೂತಿತ್ತು ಅಲ್ಲೇ ಇರ್ತ್ಯಾ ಸೊ ಇದು ಇವತ್ತಿನ ವಿಡಿಯೋ ಹೋಪ್ ಯು ಗೈಸ್ ಎಂಜಾಯ್ಡ್ ಫನ್ ಇತ್ತು ಅನ್ಕೊಳ್ತೀನಿ ಸ್ವಲ್ಪ ಯಾವ ವಿಡಿಯೋ ಬೇಕೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಬಾಯ್ ಗೈಸ್ ಇಬ್ರು ಒಂದೇ ಸತ್ತಿಲ್ಲ ಮಲ್ಕೊಂಡಿದ್ದ ನೋಡಿ ಗೈಸ್ ಟೈರ್ಡಾಗಿ ಬಾಯ್ ಗೈಸ್